ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ದಿನಾಂಕವನ್ನು ನೆನಪಿಡಿ, ಮೇ 2, 2021 ಪಶ್ಚಿಮ ಬಂಗಾಳದ ಚುನಾವಣೆಯ ಫಲಿತಾಂಶ ಬಂದ ದಿವಸ. ಕಳೆದ ಬಾರಿ 2021ರಲ್ಲಿ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಒಂದು ಟ್ವೀಟನ್ನು ಮಾಡಿದರು. ಟ್ವೀಟ್ ಮಾಡಿ, ನಾನು ಮಮತಾ ಬ್ಯಾನರ್ಜಿ ಹಾಗೂ TMC ಇಬ್ಬರನ್ನೂ ಹಾರ್ದಿಕವಾಗಿ ಅಭಿನಂದಿಸುತ್ತೇನೆ. ಅವರ ವಿಜಯಕ್ಕಾಗಿ, ಅವರ ಯಶಸ್ಸಿಗಾಗಿ, ಭಾರತೀಯ ಜನತಾ ಪಾರ್ಟಿಯನ್ನು ಅವರು ಸೋಲಿಸಿದ್ದಕ್ಕಾಗಿ ಅವರ ನನ್ನ ವಿಶೇಷವಾದಂಥ ಅಭಿನಂದನೆಗಳು. ಆ ಚುನಾವಣೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಕೂಡ ಚುನಾವಣಾ ಕಣದಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ರು ಅಷ್ಟೇ ಅಲ್ಲ, ಕೆಲವೊಂದು ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಕೂಡ ಮಾಡಿದರು. ಅರೆಮನಸ್ಸಿನಿಂದ ಚುನಾವಣಾ ಸ್ಪರ್ಧೆಗೆ ಇಳಿಸಿ ಸಂಪೂರ್ಣವಾಗಿ ಮಮತಾ ಬೇಗಂ ಅವರ ಪರವಾಗಿ ತನ್ನ ಸಂಪೂರ್ಣವಾದ ಶಕ್ತಿಯನ್ನು ವ್ಯಯಿಸಿ, ತನ್ನ ಪಕ್ಷ ಸೋತರೂ ಪರವಾಗಿಲ್ಲ, ಮಮತಾ ಬೇಗಂ ಅವರು ಗೆಲ್ಲಬೇಕು, ಭಾರತೀಯ ಜನತಾ ಪಾರ್ಟಿ ಸೋಲಬೇಕು, ನರೇಂದ್ರ ಮೋದಿಯವರ ಆಡಳಿತ ಪಶ್ಚಿಮ ಬಂಗಾಳದಲ್ಲಿ ಬರಬಾರದು ಅನ್ನುವುದು ರಾಹುಲ್ ಗಾಂಧಿಯವರ ಏಕಮೇವ ಇಂಗಿತ ಆಗಿತ್ತು. ಹೀಗಾಗಿ ಮೇ 2, 2021ಕ್ಕೆ ಮಮತಾ ಬೇಗಂ ಹಾಗೂ TMCಯನ್ನು ಇವರು ಅಭಿನಂದಿಸಿದ್ದರು. ಅದಾದ ಮೇಲೆ ಗಂಗಾ ನದಿಯಲ್ಲಿ ಬೇಕಾದಷ್ಟು ನೀರು ಹರಿದು ಹೋಗಿದ್ದಾವೆ, 5 ಮಳೆಗಾಲಗಳಾಗಿದ್ದಾವೆ. ಈಗ ರಾಹುಲ್ ಗಾಂಧಿಯವರು ಹೇಳ್ತಾರೆ, ಮಮತಾ ಬ್ಯಾನರ್ಜಿ ಅವರ ಸೋಲಿಗೆ ಅವರ ದುರಾಡಳಿತ ಹಾಗೂ ಅವರ ಮತಗಳ ಧ್ರುವೀಕರಣವೇ ಕಾರಣ ಆಗಿದೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿಗೆ ದಾರಿ ಮಾಡಿಕೊಟ್ಟ ಹಾಗೆ ಆಗಿದೆ. ನೋಡಿ, ಈ ಬಾರಿ ಕೇವಲ ಭಾರತೀಯ ಜನತಾ ಪಾರ್ಟಿ ಮತ್ತು TMC ಎರಡು ಪಕ್ಷದ ಮಧ್ಯೆ ನಡೀತಾ ಇರೋ ಚುನಾವಣೆ ಅಲ್ಲ ಇದು. ನಿಮ್ಗೆ ಗೊತ್ತಿರಲಿ, ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಿದ್ದಾರೆ, ಎಲ್ಲ ಕ್ಷೇತ್ರದಲ್ಲಿ ಎಡರಂಗದ ಅಭ್ಯರ್ಥಿಗಳಿದ್ದಾರೆ. ಎಲ್ಲಿಯೂ ಕೂಡ ಅಭ್ಯರ್ಥಿಗಳ ಹೆಸರುಗಳು ಚಲಾವಣೆಯಲ್ಲಿಲ್ಲ, ಎಲ್ಲಿಯೂ ಕೂಡ ಅವರು ಪ್ರಬಲ ಪ್ರತಿಸ್ಪರ್ಧೆಯನ್ನು ಒಡ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯಾಗಲಿ, ಅಂಥದ್ದು ಯಾವುದೇ ರೀತಿಯ ಸಮೀಕ್ಷೆ ಆಗಲಿ ಇಲ್ಲಿಯವರೆಗೂ ಬಂದಿಲ್ಲ. ರಾಹುಲ್ ಗಾಂಧಿಯವರು ಸ್ವತಃ ಮತದಾನದ ದಿವಸ ಕಾರಲ್ಲಿ ಕೂತ್ಕೊಂಡು ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿ ಮಮತಾ ಬೇಗಂ ಅವರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ಸಿನ ಇಂಗಿತ ಏನಿದೆ ಈ ಕಾಲಘಟ್ಟದಲ್ಲಿ ಅನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕು. ರಾಹುಲ್ ಗಾಂಧಿ ಇಷ್ಟು ದಿವಸ ಇಂಡಿಯಾ ಅಲಯನ್ಸ್ ಅಂತ ಇದ್ರು. ಯಾವಾಗ ದಿಲ್ಲಿಯ ಚುನಾವಣೆ, ವಿಧಾನಸಭಾ ಚುನಾವಣೆ ಹತ್ತಿರ ಬಂತೋ ಇದ್ದಕ್ಕಿದ್ದ ಹಾಗೆ ಆ ಪಕ್ಷಕ್ಕೆ ಡೈವರ್ಸ್ ಕೊಟ್ಬಿಡ್ತಾರೆ. ತಮ್ಮ ಅಭ್ಯರ್ಥಿಗಳನ್ನು ತಾವೇ ಸ್ವತಃ ಕಾಂಗ್ರೆಸ್ಸಿನಿಂದ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಾಗೆ ಮಾಡ್ತಾರೆ. ಲೋಕಸಭಾ ಚುನಾವಣೆಯಲ್ಲಿ 20 ಸ್ಥಾನಗಳಿಗೆ, ಇದರಲ್ಲಿ ದಿಲ್ಲಿಯಲ್ಲಿ 13 ಸ್ಥಾನ ತಮಗೆ, ಆಪ್ಗೆ 7 ಸ್ಥಾನ ಮಾಡಿಕೊಂಡು ಚುನಾವಣೆ ಶ್ರಣಿಸಿದಂಥವರು ಇದ್ದಕ್ಕಿದ್ದ ಹಾಗೆ ವಿಧಾನಸಭಾ ಚುನಾವಣೆ ಬಂದಾಗ ಇದಕ್ಕೆ ಡೈವರ್ಸ್ ಕೊಡಲಾಗತ್ತೆ. ಕೊಟ್ಟು ತಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸ್ತಾರೆ. ಸೋಲತ್ತೆ ಅಂತ ಗೊತ್ತಿದ್ರೂ ಕೂಡ ಚುನಾವಣೆಯಲ್ಲಿ ನಿಲ್ಲಿಸಿ ಆಮ್ ಆದ್ಮಿ ಪಕ್ಷದ ಸೋಲಿಗೆ ಒಂದಷ್ಟು % ಓಟುಗಳನ್ನ ಕಿತ್ತುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಇವರು ವೋಟ್ ಬ್ಯಾಂಕ್ ಯಾವತ್ತಿದ್ರು, ಒಂದು ದಲಿತರು, ಆಮೇಲೆ ಮುಸಲ್ಮಾನರು. ಮುಂಚೆ ಒಂದು ಕಾಲಕ್ಕೆ ಬ್ರಾಹ್ಮಣರ ಪಕ್ಷ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರು. ಈಗ ಹೇಳಿದರೆ ಯಾರೂ ನಂಬೋದಿಲ್ಲ. ನಾವು ಚಿಕ್ಕವರಿದ್ದಾಗ ಬ್ರಾಹ್ಮಣರೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕೋರು. ದಲಿತರ ಓಟು ಮತ್ತು ಮುಸಲ್ಮಾನರ ಓಟರ ಪ್ರಾಬಲ್ಯ 30%ಇಂದ 45-50%ವರೆಗೂ ಪಶ್ಚಿಮ ಬಂಗಾಳದಲ್ಲಿದೆ. ಹಾಗಿದ್ದಾಗ ಕನಿಷ್ಠ ಒಂದು 4-5% ಓಟುಗಳನ್ನಾದರೂ ಕಾಂಗ್ರೆಸ್ ತಗೋತದೆ ಪಶ್ಚಿಮ ಬಂಗಾಳದಲ್ಲಿ. ಜೊತೆಗೆ ಹುಮಾಯೂನ್ ಕಬೀರ್ ಇದ್ದಾರೆ, ಫುರ್ಫುರಾ ಶರೀಫ್ ಇದೆ, AIMIM ಇದೆ, ಅದು ಬೇರೆ. ಮೂಲ ಓಟುಗಳನ್ನು ಒಡೆಯುವಲ್ಲಿ ಭಾಳ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣ್ತಾರೆ ರಾಹುಲ್ ಗಾಂಧಿ. ಅದನ್ನು ಮರೆಯೋ ಹಾಗೆ ಇಲ್ಲ. ಪಶ್ಚಿಮ ಬಂಗಾಳದ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಬೇಕಾದ್ರೆ ಗಮನಿಸಿ ನೋಡಿ. ಭಾಳಷ್ಟು ಜನ ಠೇವಣಿ ಕಳ್ಕೋಬಹುದು, ಇನ್ನೆಷ್ಟೋ ಜನ ಚುನಾವಣೆಯಲ್ಲಿ ಪರಾಜಿತರಾಗ್ತಾರೆ, ಗೆಲ್ಲುವವರು ಯಾರೂ ಇರೋದಿಲ್ಲ. ಕಾಂಗ್ರೆಸ್ಸು ಕಳೆದ ಬಾರಿ 2021ರಲ್ಲಿ ಶೂನ್ಯ ಸಂಪಾದನೆ. ಉಪಚುನಾವಣೆಯ ಸಂದರ್ಭದಲ್ಲಿ ಒಂದೇ ಒಂದು ಸೀಟ್ ಬಂದಿತ್ತು. ಆ ಸೀಟನ್ನು ಕೂಡ ಮಮತಾ ಬೇಗಂ ಅವರು ಕಿತ್ಕೊಂಡ್ಬಿಟ್ರು, ತನ್ನ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಟ್ರು ಆ ವ್ಯಕ್ತಿನ. ಈಗಲೂ ಕೂಡ ಅದೇ ರೀತಿಯ ಫಲಿತಾಂಶ ಬರುತ್ತೆ. ಕಾಂಗ್ರೆಸ್ಸಿಗೆ ಯಾವುದೇ ರೀತಿಯ ಸೀಟ್ಗಳು ಲಭ್ಯ ಆಗೋದಿಲ್ಲ, ಎಡರಂಗಕ್ಕೂ ಆಗೋದಿಲ್ಲ. ಆದರೆ ಇವತ್ತು ಇಡೀ ದೇಶದಲ್ಲಿರುವಂಥ ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ನೋಡಿ. ಇದೇ TMC 2009ರ ಲೋಕಸಭಾ ಚುನಾವಣೆಯಲ್ಲಿ ಮತ್ತು 2011ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಜೊತೆ ಸೇರಿ ಜಂಟಿಯಾಗಿ ಹೋರಾಟ ಮಾಡಿ ಎಡರಂಗದಕ್ಕೆ ಸೆಡ್ಡನ್ನು ಹೊಡೆದಿತ್ತು. ಮುಂದೆ ಯಾವಾಗ ಪ್ರಬಲ ಆದರೂ
ಅವಾಗ ಕಾಂಗ್ರೆಸ್ಸನ್ನು ಎಡಗಾಲಿನಿಂದ ತಳ್ಳಿದ್ರು ಮಮತಾ ಬೇಗಂ ಅವರು ತಾವೇ ಸ್ವತಃ ಸರ್ಕಾರವನ್ನು ಮಾಡಲಿಕ್ಕೆ ಶುರು ಮಾಡಿದರು. ಈ ದೇಶದಲ್ಲಿರುವಂಥ ಎಲ್ಲ ಪ್ರಾದೇಶಿಕ ಪಕ್ಷಗಳು, ನೀವು ಬಿಹಾರಕ್ಕೆ ಹೋಗಿ ಅಲ್ಲಿರುವಂಥ ಲಾಲು ಯಾದವ್ ಅವರ ಪಕ್ಷ, ಅದು ಬಿಟ್ಟರೆ ನೀವು ಈ ಕಡೆ ಉತ್ತರ ಪ್ರದೇಶಕ್ಕೆ ಬಂದರೆ ಸಮಾಜವಾದಿ ಪಾರ್ಟಿ, ಅಲ್ಲಿ ದಿಲ್ಲಿಗೆ ಹೋದರೆ ಆಮ್ ಆದ್ಮಿ ಪಾರ್ಟಿ, ಈ ಎಲ್ಲ ಪಕ್ಷಗಳು ಹುಟ್ಟುಕೊಂಡದ್ದು ಕಾಂಗ್ರೆಸ್ಸಿನ ಓಟುಗಳನ್ನು ಕಿತ್ತುಕೊಂಡು ತಮ್ಮ ಬೇಳೆಯನ್ನು ಬೇಯಿಸ್ಕೊಂಡಿರೋದು. ಮುಸಲ್ಮಾನರ ಮತಗಳು ದಲಿತರ ಮತಗಳು, ಮುಸಲ್ಮಾನರ ಮತಗಳು ಯಾದವರ ಮತಗಳು, ಮುಸಲ್ಮಾನರ ಮತಗಳು ಜಾಟವರ ಮತಗಳು, ಇದೇ ಕಾಂಬಿನೇಷನ್ನಲ್ಲಿಯೇ ಚುನಾವಣೆಗಳಾಗಿದ್ದಾವೆ ವಿನಃ ಹಿಂದುತ್ವದ ಮತಗಳು ಬೇಕು ಅಂತ ಹೋದಂಥ ಪ್ರಾದೇಶಿಕ ಪಕ್ಷಗಳು ನಿಮ್ಗೆ ಯಾವುದೂ ಸಿಗೋದೇ ಇಲ್ಲ. ಮಹಾರಾಷ್ಟ್ರದ ಶಿವಸೇನೆ ಅನ್ನುವಂಥ ಪಕ್ಷ ಒಂದು ಕಾಲಕ್ಕೆ ಪ್ರಾದೇಶಿಕವಾಗಿ ಅಂತ ಹೋರಾಟ ಮಾಡ್ತೈತಿ ಹಿಂದುತ್ವ ಅಂತ, ಅದು ಬಿಟ್ಟರೆ ಯಾವ ಪಕ್ಷಗಳು ಮಾಡಿಲ್ಲ. ಈ ಎಲ್ಲ ಪಕ್ಷಗಳು ಕಾಂಗ್ರೆಸ್ಸಿನ ತಲೆ ಮೇಲೆ ತಮ್ಮ ಕಾಲನ್ನಿಟ್ಟು ಅವರ ಓಟುಗಳನ್ನು ಕಿತ್ಕೊಂಡು ತಾವು ಅಧಿಕಾರ ನಡೆಸ್ತಾ ಮುಂದೆ ತಾವು ಪ್ರಬಲ ಹೊಂದಿದ ಮೇಲೆ ನಾನು ಸ್ನಾನ ಮಾಡ್ತೀನಿ, ನನ್ನ ಕಾಲು ಕೆಳಗೆ ಕೂತ್ಕೊಂಡು ನೀರು ಬಿದ್ದರೆ ತಗೋ, ಇದ್ದೇ ಬಿಡು ಅನ್ನೋ ಹಾಗೆ ಎರ್ಕೊಳ್ಳೋವನ್ನ ಕೆಳಗೆ ಕೂತ್ಕೊಳ್ಳೋ ಸ್ಥಾನಕ್ಕೆ ತಗೊಂಡು ಹೋಗಿ ಕಾಂಗ್ರೆಸ್ಸನ್ನು ನಿಲ್ಲಿಸಿದರು. ಇದನ್ನು ಯಾರೋ ತುಂಬ ಚೆನ್ನಾಗಿ ರಾಹುಲ್ ಗಾಂಧಿಗೆ ಹೇಳಿದ್ದಾರೆ. ನೀನು ಉದ್ಧಾರ ಆಗಬೇಕು ಅಂದರೆ ಮೊದಲು ಮಾಡಬೇಕಾದ ಕೆಲಸ ಪ್ರಾದೇಶಿಕ ಪಕ್ಷಗಳ ಜೊತೆ ಮೈತ್ರಿಯನ್ನು ನಿಲ್ಲಿಸ್ಬಿಡು. ಬೇಕಾದರೆ ಅವರು ಲೋಕಸಭಾ ಚುನಾವಣೆಯಲ್ಲಿರಲಿ, ಆದರೆ ವಿಧಾನಸಭಾ ಚುನಾವಣೆ ಬಂದಾಗ ಯಾವುದೇ ಕಾರಣಕ್ಕೂ ಕೂಡ ಈ ಪ್ರಾದೇಶಿಕ ಪಕ್ಷಗಳನ್ನು ನಂಬಬೇಡ. ಇವ್ರು ನಂಬಿದರೆ ನಿನ್ನ ಗೆಲುವಂತೂ ಸಾಧ್ಯವೇ ಇಲ್ಲ, ಅವರು ನಿನ್ನ ಓಟುಗಳನ್ನು ಕಿತ್ಕೋತಾರೆ. ಎಲ್ಲ ಕಡೆ ಅದೇ ನಡೆದಿರೋದು. ಈಗ ರಾಹುಲ್ ಗಾಂಧಿ ಅದಕ್ಕೋಸ್ಕರ ಹೇಳ್ತಾರೆ, ಮಮತಾ ಬೇಗಂ ಅವರು ಹೇಳುವ ಧ್ವನಿಯೇ ಹೇಳ್ತಾರೆ ಅವರು ಸೋಲಿಸ್ತಾರೆ ಅಂತೇಳಿ. ಆದರೆ ಮಮತಾ ಬೇಗಂ ಅವರ ಓಟುಗಳ ಒಂದು 3-4% ಕಿತ್ಕೊಳ್ಳುವುದಂತೂ ರಾಹುಲ್ ಗಾಂಧಿ ಯಶಸ್ಸಾಗ್ತಾರೆ, ಅದಕ್ಕೆ ಅನುಮಾನವೇ ಇಟ್ಕೋಬೇಕಾಗಿಲ್ಲ. ಕೊನೆಗೊಂದು ಮಾತನ್ನು ಅವರು ತಮ್ಮ ವಿಡಿಯೋದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಮೊನ್ನೆ ಕಾರಲ್ಲಿ ಕೂತ್ಕೊಂಡು ಮಾಡಿದ್ರಲ್ಲ, ಭಾರತೀಯ ಜನತಾ ಪಾರ್ಟಿಗೆ ನೇರ ಪ್ರತಿಸ್ಪರ್ಧೆ ಅಂತ ಯಾವುದಾದ್ರೂ ಪಕ್ಷ ಭಾರತ ದೇಶದಲ್ಲಿದ್ದರೆ ಅದು ಕಾಂಗ್ರೆಸ್ ಮಾತ್ರ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಬಹುದು. ಅಂದರೆ ಮುಂದಿನ ದಿನಮಾನಗಳಲ್ಲಿ ನಾವು ಪ್ರಾದೇಶಿಕವಾಗಿ ಎಲ್ಲ ರಾಜ್ಯಗಳಲ್ಲೂ ಕೂಡ ನಾವು ಸ್ವತಂತ್ರವಾಗಿ ಸ್ಪರ್ಧಿಸ್ತೀವಿ. ಸಂದರ್ಭ ಬಂದಾಗ ಅಲ್ಲಿಯ ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸಿ ನಮ್ಮ ಹೋರಾಟ ಏನಿದ್ರು ಭಾರತೀಯ ಜನತಾ ಪಾರ್ಟಿಯ ಜೊತೆ ಅಂತ. ಅದರ ದುರಂತ ನೋಡಿ, ವಿಪರ್ಯಾಸ ನೋಡಿ. ನೀವು ಯಾವುದೇ ರಾಜ್ಯ ತಗೊಳ್ಳಿ, ರಾಜಸ್ಥಾನ್ ತಗೊಳ್ಳಿ, ಮಧ್ಯಪ್ರದೇಶ ತಗೊಳ್ಳಿ, ಯಾವುದೇ ರಾಜ್ಯ ತಗೊಳ್ಳಿ, ಎಲ್ಲಿ ನೇರವಾದ ಸ್ಪರ್ಧೆ ಬರುತ್ತಲ್ಲ ಕಾಂಗ್ರೆಸ್ಗೆ ಭಾರತೀಯ ಜನತಾ ಪಾರ್ಟಿಯ ಜೊತೆ, ಅಲ್ಲಿ ಅದು ಹೋರಾಟವನ್ನೇ ಮಾಡೋದಿಲ್ಲ. ಅದು ಇದ್ದಕ್ಕಿದ್ದ ಹಾಗೆ ಶಸ್ತ್ರ ತ್ಯಾಗವನ್ನು ಮಾಡುತ್ತೆ, ನಿಶಸ್ತ್ರಗೊಂಡು ಓಡಿ ಹೋಗಿಬಿಡುತ್ತೆ. ಅಷ್ಟು ದೂರ ಹಳೆ ಚುನಾವಣೆಗೆ ಹೋಗಬೇಡಿ. ಮೊನ್ನೆ ಅಸ್ಸಾಂ ಚುನಾವಣೆ ನೋಡಿ, ಗೌರವ್ ಗೊಗೊಯನ್ನು ಅಲ್ಲಿ ಪ್ಲ್ಯಾಂಟ್ ಮಾಡಲಾಯಿತು. ಸ್ವತಃ ಪ್ರಿಯಾಂಕಾ ವಾಡ್ರಾ ಎಲ್ಲ ಕಡೆ ಓಡಾಡಿದರು. ಈ ಬಾರಿ ಅಸ್ಸಾಂ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಇನ್ನಿಲ್ಲದ ಹಾಗೆ ಕೆಚ್ಚಿನಿಂದ ಹೋರಾಟ ಮಾಡುತ್ತೆ ಅಂತ ನಾವು ಕೂಡ ಪರಿಭಾವಿಸಿದ್ವಿ. ಏಕೆಂದರೆ 2 ಅವಧಿಗೆ ಈಗಾಗಲೇ ಹಿಮಂತ ಬಿಸ್ವ ಶರ್ಮಾ ಅಲ್ಲಿ ಆಡಳಿತ ನಡೆಸಿ ಆಗೋಗಿದೆ. ಮೂರನೇದಾಗಿ ಹಿಮಂತ ಬಿಸ್ವ ಶರ್ಮಾ ಒಂದು ಅತ್ಯಂತ ರಾಜಕೀಯ ಅಲ್ಲದಂಥ ಒಂದು ಮಾತನ್ನು ಹೇಳಿಬಿಟ್ರು. ಪೊಲಿಟಿಕಲಿ ಕರೆಕ್ಟ್, ಪೊಲಿಟಿಕಲಿ ನಾನ್ ಕರೆಕ್ಟ್ ಅಂತಾರೆ. ರಾಜಕೀಯವಾಗಿ ಸರಿ ಮತ್ತು ತಪ್ಪು ಅನ್ನುವಂಥ. ಏನು ಪೊಲಿಟಿಕಲಿ ನಾಟ್ ಕರೆಕ್ಟ್, ಏನು ನಾನ್ ಕರೆಕ್ಟ್ ಸ್ಟೇಟ್ಮೆಂಟ್ ಏನು? ಮುಸಲ್ಮಾನರ ಮತಗಳು ನನಗೆ ಬೇಡ ಅಂತೇಳಿ. ನೀವು ಯಾವ ರಾಜ್ಯದಲ್ಲಿ ಬಹುಸಂಖ್ಯಾತ ಮುಸಲ್ಮಾನರು ಹೊಂದಿದಾರೋ ಅದೇ ರಾಜ್ಯದಲ್ಲಿ ಅವ್ರ ಮತ ಬೇಡ, ನೀವು ಅವ್ರ ಮತ ಹಾಕದೇ ಇದ್ರೆ ಅವ್ರ ಬಗ್ಗೆ ಮಾತಾಡಬಾರ್ದು. ನಮ್ಮ ಮುಸಲ್ಮಾನರು ಮತ ಬೇಡ ಅಂತ ಹೇಳುವಂಥ ಯಾವ ರಾಜಕಾರಣ ನೋಡಿರಲಿಲ್ಲ. ಆದರೆ ಆತ ಹಾಗೆ ಹೇಳಿ ಈಗಲೂ ಕೂಡ ಗೆಲ್ಲುವ ಹಂತದಲ್ಲಿದ್ದಾರೆ. ಅಂದರೆ ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ಸಿನ ನೇರ ಹಣಾಹಣಿ ಬರುತ್ತೋ ಅಲ್ಲೆಲ್ಲ ಕಾಂಗ್ರೆಸ್ಸು ಮಣ್ಣು ತಿಂದದ್ದೇ ಜಾಸ್ತಿ. ಆದರೆ ರಾಹುಲ್ ಗಾಂಧಿ ಒಂದು ಖಚಿತಪಡಿಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅದೇನಪ್ಪ ಅಂತಂದರೆ, ನಾನು ಪ್ರಾದೇಶಿಕ ಪಕ್ಷಗಳನ್ನು ನಂಬಿಕೊಂಡು ಹೋದರೆ ನನಗೆ ರಾಜಕೀಯ ಭವಿಷ್ಯ ಇಲ್ಲ ಅನ್ನೋದು ಅವ್ರಿಗೆ ಖಚಿತ ಆಗಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.